ಈಗ ಆದಿಯೋಗಿ ನೋಡ್ಕೊಂಬಂದಾಯಿತು. ಈಗ ಆದಿಯೋಗಿ ಆದಮೇಲೆ ಇಲ್ಲಿ ಧ್ಯಾನಲಿಂಗ ಅಂತ ಒಂದಿದೆ. ನೀವು ಧ್ಯಾನಲಿಂಗ ನೋಡಬೇಕು ಅಂದರೆ ಈಗ ನಾವು ಬ್ಯಾಗು ಮತ್ತು ವ್ಯಾಲ್ಯೂಯಬಲ್ ಥಿಂಗ್ಸ್ ಪರ್ಸೊಂದು ಬಿಟ್ಟು ಬೇರೆ ಏನೂ ತಗೊಂಡೋಗಂಗಿಲ್ಲ. ಮೊಬೈಲೆಲ್ಲ ಇಲ್ಲೇ ಡೆಪಾಸಿಟ್ ಮಾಡಿ ಹೋಗ್ಬೇಕು. ನಿಮ್ಗೆ ಕಾಣ್ತಾ ಇರ್ಬೋದು, ಇಲ್ಲೇ ಎಲ್ಲ ವ್ಯಾಲ್ಯೂಬಲ್ ಥಿಂಗ್ಸನ್ನು ಡೆಪಾಸಿಟ್ ಮಾಡಿಬಿಟ್ಟು ಒಳಗೆ ಹೋಗ್ಬೇಕಾಗತ್ತೆ. ಇದೇ ಧ್ಯಾನಲಿಂಗಕ್ಕೆ ಹೋಗಿ ದಾರಿ. ಸೊ ಇವಾಗ ನಾನು ಒಳಗೆ ಹೋಗ್ಬಿಟ್ಟು ಬಂದು ನಿಮಗೆ ಹೇಳ್ತೀನಿ ಏನೇನು ಇತ್ತು ಅಲ್ಲಿ ಅಂತ. ಸ್ನೇಹಿತರೆ, ಇದೇ ಮೇಯ್ನ್ ಗೇಟು. ಧ್ಯಾನಲಿಂಗ ಮತ್ತು ಲಿಂಗ ಭೈರವಿ ನೋಡೋಕೆ ಹೋಗ್ಬೇಕಂದ್ರೆ ಇಲ್ಲಿಂದನೇ ಹೋಗೋದು. ಸೊ ಫ್ರೆಂಡ್ಸ್, ಈಗಿನ ಜಸ್ಟ್ ನಾನು ಒಳಗಿಂದ ಬಂದೆ. ಮತ್ತು ಈಗ ಅಲ್ಲಿ ಫಸ್ಟಿಗೆ ಏನಿದೆಯಪ್ಪ ಅಂದರೆ ಸೂರ್ಯಕುಂಡ ಅಂತಿದೆ. ಸೂರ್ಯಕುಂಡ ಮತ್ತು ಚಂದ್ರಕುಂಡ ಅಂತಿರುತ್ತೆ, ಅಂದರೆ ಕಲ್ಯಾಣಿ ಥರ. ಅದರೊಳಗೆ 3 ಲಿಂಗ ಇದ್ದಾವೆ. ಅದರಲ್ಲಿ ಹೋಗ್ಬೇಕಂದ್ರೆ 20 ರೂಪೀಸ್ ಕೊಟ್ಟು ಹೋಗುತ್ತೆ ಚಾರ್ಜು. ಮತ್ತು ಸೂರ್ಯಕುಂಡ ಇರೋದು ಜೆಂಟ್ಸಿಗೆ, ಚಂದ್ರಕುಂಡ ಇರೋದು ಲೇಡೀಸಿಗೆ. ಅಲ್ಲಿ ಹೋಗ್ಬೇಕಂದ್ರೆ ಕೇವಲ ಒಂದು ಕೇಸರಿ ಟವಲ್ ಕೊಡ್ತಾರೆ, ಅಂದರೆ ಕೇಸರಿ ಪಂಚೆ ಕೊಡ್ತಾರೆ. ಅದು ಬಿಟ್ಟರೆ ಮೈ ಮೇಲೆ ಎಂತಹ ಬಟ್ಟೆ ಸಹ ಇರಬಾರ್ದು, ಅದರಲ್ಲೇ ಹೋಗ್ಬೇಕು ನಾವು. ಮತ್ತು ಅಲ್ಲಿ ಹೋಗಿ ಭಾಳ ಕೋಲ್ಡ್ ಅಂದರೆ ಹೆವಿ ಕೋಲ್ಡ್ ಆಗಿರುತ್ತೆ, ಅಂದರೆ -ಡಿಗ್ರಿ ಇದ್ದಂಗೆ ಇರುತ್ತೆ. ಅಲ್ಲೇ ನೆಕ್ಸ್ಟು ನೋಡೋದೇ ಭೈರವಿ, ಲಿಂಗ ಭೈರವಿ ಅಂತ ದೇವಿ ಇರುತ್ತೆ. ಆ್ಯಕ್ಚುಲಿ ಅಲ್ಲೆಲ್ಲ ಫೋನ್ ಅಲೋ ಇಲ್ಲಲ್ಲ, ಹಂಗಾಗಿ ನಾನು ಬ್ರೋಚರ್ಸ್ ತಂದಿದ್ದೀನಿ. ಇಲ್ಲಿ ಕಾಣ್ತಿದೆಯಲ್ಲ ಲಿಂಗ ಭೈರವಿ ಅಂತ ಹೇಳ್ಬಿಟ್ಟು. ಇದೊಂದಿದೆ. ಇದಾದಮೇಲೆ ಧ್ಯಾನ ಮಂದಿರ ಇದೆ. ಒಂದು ಸೆಕೆಂಡ್. ಧ್ಯಾನ ಮಂದಿರ, ಧ್ಯಾನಲಿಂಗ ಅಂತ. ಇಲ್ಲಿ ಧ್ಯಾನ ಮಾಡೋಕ್ಕೆ ಬಿಡ್ತಾರೆ ಒಂದು 30 ಮಿನಿಟ್ಸು. ಅವ್ರು ಹೇಳ್ತಾರೆ ಸ್ಟಾರ್ಟಿಂಗ್ ಹೇಳೋಕ್ಕಿಂತ ಅಲ್ಲೆಲ್ಲ ವೀಡಿಯೋ ಪ್ಲೇ ಆಗ್ತಿರುತ್ತೆ. ಜೊತೆಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಟಿ ವಿನಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಅದು ಮಾಡಿಬಿಟ್ಟು ಆಮೇಲೆ ಒಳಗೆ ಕಳಿಸೋದು ಎಲ್ಲ ಕಡೆನೂ. ಅಲ್ಲಿ ಧ್ಯಾನಲಿಂಗದ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂದರೆ, ನಿಮಗೆ ಮೆಡಿಟೇಷನ್ ಮಾಡೋಕ್ಕೆ ಬಂದಿಲ್ಲ ಅಂದರೂ ಕೂಡ, ಮೆಡಿಟೇಷನ್ ಏನಂದ್ರೆ ಗೊತ್ತಿಲ್ಲ ಅಂದರೂ ಕೂಡ ನೀವು ಅಲ್ಲಿ ಅನುಭವ ಮಾಡ್ಬೋದು ಅಂತ ಹೇಳ್ತಾರೆ. ನಾನು ಅನ್ಕೊಂಡಿದ್ದೆ ಎಲ್ರಿಗೂ ಅದು ಹೇಗೆ ಸಾಧ್ಯ ಮೆಡಿಟೇಷನ್ ಅಂತ. ಬಟ್ ಅಲ್ಲಿ ಹೋಗಿ ಕುಂತಾಗ ಎಷ್ಟು ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ. ಪಿನ್ ಡ್ರಾಪ್ ಅಲ್ಲ, ಫ್ಲವರ್ ಡ್ರಾಪ್. ಒಂದು ಫ್ಲವರ್ ಕೆಳಗೆ ಬಿದ್ದರೂ ಕೂಡ ಸೌಂಡ್ ಕೇಳಿಸುತ್ತೆ, ಅಷ್ಟು ಸೈಲೆಂಟ್ ಇರುತ್ತೆ. ಮತ್ತು ಆ ಲಿಂಗನ 2 ನಿಮಿಷ ನೋಡ್ಬೇಕು, ಹಂಗೆ ಕಣ್ಣು ಮುಚ್ಕೊಂಡ್ರೆ ನಮ್ಮನ್ನು ನಾವೇ ಮರ್ತೋಗ್ತೀವಿ. ಅಂದರೆ ಎಲ್ಲೋ ಹೇಳ್ತಿದ್ದೀವೇನೋ ಅನ್ನೋ ಅಷ್ಟು ಫೀಲ್ ಆಗುತ್ತೆ. ನಿಜವಾಗ್ಲೂ ಸದ್ಗುರು ವಾಸುದೇವ್ ಗೋರ್ಜಿ ಅವ್ರಿಗೆ ಮಾತ್ರ ಹ್ಯಾಟ್ಸ್ ಆಫ್ ಹೇಳ್ಬೇಕು. ನಿಜವಾಗ್ ಭಾಳ ಅಂದರೆ ಭಾಳ ಅದ್ಭುತವಾಗಿ ಎಲ್ಲ ನಿರ್ಮಾಣ ಮಾಡಿದ್ದಾರೆ. ನನಗಂತೂ ಬಿಟ್ಟೋಗಕ್ಕೆ ಮನಸ್ಸೇ ಆಗ್ತಿಲ್ಲ, ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಭಾಳ ಅಷ್ಟು ಚೆನ್ನಾಗಿದೆ. ನೀವು ಒಂದು ಸಲ ವಿಸಿಟ್ ಮಾಡಿ. ನಾನು ಆಗಲೇ ಹೇಳಿದಾಗೆ ವಿತ್ ಇಮೇಜಸ್ ವಿತ್ ಪಿಕ್ಚರ್ಸ್ ಇಲ್ಲಿದೆ ನೋಡಿ. ಸೂರ್ಯಕುಂಡ ಹಂಗಿರುತ್ತೆ. ಸೂರ್ಯಕುಂಡ, ನಾಗಶ್ರೇಣಿ ಫಸ್ಟ್ ಮೊದಲಿಗೆ ಹೋಗ್ತಿದ್ದಂಗೆ ಅದೇ ಕಾಣಿಸೋದು. ಅಲ್ಲಿ 3 ಲಿಂಗಗಳ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಹೇಳಿದ್ದೀನಲ್ಲ ನೋಡಿ. ಇದೇ ಸೂರ್ಯಕುಂಡ ಅಂದರೆ. ನಾಗಶ್ರೇಣಿ ಹಿಂದ್ಗಡೆನೇ ಇರೋದು ಸೂರ್ಯಕುಂಡ, ಲೇಡೀಸಿಗೆ ಚಂದ್ರಕುಂಡ. ಮತ್ತು ಸೂರ್ಯಕುಂಡದಿಂದ ಹೊರಗೆ ಬರ್ತಿದ್ದಂಗೆ ಒಂದು ಮುಂದಾಗಬೇಕಾಗತ್ತೆ. ಅಲ್ಲಿ ತ್ರಿಮೂರ್ತಿ ಪ್ಯಾನಲ್ ಅಂತ ಇದೊಂದು ಮೂರ್ತಿ ಕೆತ್ತಿದ್ದಾರೆ. ಅಲ್ಲೇ ಇದ್ರ ಮುಂದ್ಗಡೆನೇ ನಂದಿ ಇದೆ. ಅಲ್ಲಿ ಜೊತೆಗೆ ಒಂದು ಕಮಲಕುಂಡಗಳಿದೆ, ಅಂದರೆ ಪೂರ್ತಿ ಲೋಟಸ್ ಎಲ್ಲ ಹಾಕಿರೋ ಒಂದು ಸಣ್ಣ ಪಾಂಡ್ ಮಾಡಿದ್ದಾರೆ. ಅದಾದಮೇಲೆ ನಿಮಗೆ ಲಿಂಗ ಭೈರವಿ ದೇವಿ ದರ್ಶನ ಆಗುತ್ತೆ. ಲಿಂಗ ಭೈರವಿ ದೇವಿ ದರ್ಶನ ಮಾಡಿಕೊಂಡು ಅದಾದಮೇಲೆ ಧ್ಯಾನಲಿಂಗಕ್ಕೆ ಹೋಗ್ತೀವಿ. ಇದೇ ಧ್ಯಾನಲಿಂಗ. ನಾನು ಆಗಲೇ ಹೇಳಿರೋ ಹಾಗೆ ಧ್ಯಾನಲಿಂಗ, ಈ ಧ್ಯಾನಲಿಂಗದೊಳಗೆ ನಾವೇನು ಕೂರ್ತೀವಲ್ಲ ಮೆಡಿಟೇಷನ್ ಮಾಡೋಕ್ಕಂತ, ನಿಜವಾಗ್ಲೂ ಭಾಳ ಅದ್ಭುತವಾಗಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ದಯವಿಟ್ಟು ಬಂದರೆ ಮಾತ್ರ ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸ್ನೇಹಿತರೆ, ಬೆಳಗ್ಗೆ ಎಲ್ಲ ನೋಡ್ದಲ್ಲ, ಈಗೇನು ಆದಿಯೋಗಿ ನೋಡಿದ್ವಿ. ಇನ್ನೇನು ಸಂಜೆ 7 ಗಂಟೆಗೆ ಲೈಟಿಂಗ್ ಶುರು ಆಗುತ್ತೆ. ನನ್ನ ಹಿಂದೆ ಕಾಣ್ತಿದ್ಯಾ ಪಿಲ್ಲರ್, ಇಲ್ಲಿದೆ ನೋಡಿ. ಈ ಪಿಲ್ಲರಲ್ಲದು ಮತ್ತು ಇನ್ನೊಂದು ಪಿಲ್ಲರ್ ಅಲ್ಲಿದೆ ನೋಡಿ. ಇಲ್ಲಿದೆ ನೋಡಿ. ಈ ಪಿಲ್ಲರ್ ಒಂದು 2 ಪಿಲ್ಲರಿಂದ ಲೈಟಿಂಗ್ ಶುರು ಆಗುತ್ತೆ. ಸಂಜೆ 7 ಗಂಟೆಗೆ ಏನು ಶುರುವಾಗುತ್ತೋ ಅದಕ್ಕೆ ದಿವ್ಯ ದರ್ಶನ ಅಂತಾರೆ. ಆದಿಯೋಗಿ ದಿವ್ಯ ದರ್ಶನ ಅದು ನೋಡ್ಬೇಕಂದ್ರೆ ನಾವು 7 ಗಂಟೆವರೆಗೂ ಕಾಯಲೇಬೇಕು. ಕಾಯೋಣಂತೆ, ಬನ್ನಿ. ಅಲ್ಲಿವರೆಗೂ ಆದಿಯೋಗಿನ ನೋಡಿತಾ ಇರೋಣಂತೆ. ಇದೆಷ್ಟು ನೋಡಿದ್ರು ಸಾಲದೇ ಇಲ್ಲ, ನೋಡ್ತಾನೆ ಇರ್ಬೇಕನ್ಸುತ್ತೆ. ನನಗಂತೂ ಬೆಳಗಿಂದ ಎಷ್ಟು ನೋಡಿದ್ರು ಇನ್ನೂ ಸಾಕಾಗ್ತಿಲ್ಲ, ಇಲ್ಲೇ ಇರೋಣ ಅನಿಸ್ತಿದೆ, ಅಷ್ಟು ಚೆನ್ನಾಗಿದೆ. ನೀವು ಬೇಕಿದ್ರೆ ಒಂದು ಸಲ ಏನಾದರೂ ಕೊಯಮತ್ತೂರಿಗೆ ಬಂದರೆ, ತಮಿಳ್ನಾಡಿಗೆ ಬಂದರೆ ದಯವಿಟ್ಟು ಕೊಯಮತ್ತೂರಿಗೆ ಬಂದು ಮೀಟ್ ಮಾಡ್ಕೊಂಡೇ ಹೋಗಿ. ಇಲ್ಲಿ ಬಂದೇ ಹೋಗಿ, ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬರುತ್ತೆ ಮತ್ತು ಪ್ರೋಗ್ರಾಮ್ಸು ಇರುತ್ತೆ. ಸಂಜೆ ಅವನ್ನೆಲ್ಲ ಕವರ್ ಮಾಡಿ ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ, ಈಗ ನೋಡಿದ್ರಲ್ಲ ನಾವು ಏನು ಸೈನ್ ಮಾಡಿದ್ವಲ್ಲ, ಅದು ಇವತ್ತು ವರ್ಲ್ಡ್ ಸಾಯಿಲ್ ಡೇ ಅಂತ ಹೇಳ್ಬಿಟ್ಟು ಅದಕ್ಕಂತೇನೆ ಸದ್ಗುರು ವಾಸುದೇವ್ ಜಿಗಿ ವಾಸುದೇವ್ ಅವರು ಏನು ಮಾಡಿದ್ದಾರೆ ಅಂದರೆ, ಲಂಡನ್ನಿಂದ ಈಗ ನಮ್ಮ ಮಣ್ಣೆಲ್ಲ ಹಾಳಾಗ್ತಿರೋದ್ರಿಂದಾಗಿ ಲಂಡನ್ನಿಂದ 100 ದಿನಗಳ ಕಾಲ ಬೈಕಲ್ಲಿ ಪ್ರವೇಶ ಮಾಡಿದ್ದಾರೆ. ಅಂದರೆ ಬೈಕಲ್ಲೇ ಪೂರ್ತಿ ಇಂಡಿಯಾಗೆ ಬಂದಿದ್ದಾರೆ.
100 ದಿನಗಳ ಕಾಲ ಸೇವ್ ಸಾಯಿಲ್ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡ್ತಾರೆ. ಅದಕ್ಕೋಸ್ಕರ ಇವರು ಎಲ್ಲ ಹತ್ರ ಸಿಗ್ನೇಚರ್ ಒಂದು ಮಾಡಿಸ್ಕೊಂತಿದ್ದಾರೆ. ಇದ್ರಲ್ಲಿ ನೋಡ್ತಿರ್ಬೋದು ಸೇವ್ ಸಾಯಿಲ್ ಅವ್ರ ಡ್ಯಾನ್ಸ್. ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದೀರಾ ಸೇವ್ ಸಾಯಿಲ್ ಈ ಪ್ರೋಗ್ರಾಮ್ ಶುರುವಾಗ್ತಾ ಇದೆ. ಅಂದರೆ ಇಲ್ಲೆಲ್ಲ ಇವತ್ತು ಡಿಸೆಂಬರ್ 5 ಅಂದರೆ ವರ್ಲ್ಡ್ ಸಾಯಿಲ್ ಡೇ. ಹಾಗಾಗಿ ಇಲ್ಲಿ ಈಶಾ ಫೌಂಡೇಶನಲ್ಲಿ ದಿನ ಪ್ರೋಗ್ರಾಮ್ಸ್ಗಳು ನಡೀತಾ ಇರುತ್ತೆ. ಬಟ್ ಆದರೆ ಇವತ್ತು ಸ್ವಲ್ಪ ಗ್ರ್ಯಾಂಡ್. ಹಾಗಾಗಿ ನೀವೆಲ್ಲ ನೋಡ್ತಾ ಇರೋದೆಲ್ಲ ವಾಲಂಟಿಯರ್ಸ್, ಅವರೆಲ್ಲ ವಾಲಂಟಿಯರ್ಸ್. ಅವ್ರು ಗ್ರೀನ್ ಡ್ರೆಸ್ ಯಾರು ಕಂಡಿರೋ ಅವರೆಲ್ಲ, ಅದ್ರ ಜೊತೆ ಭಕ್ತಾದಿಗಳು ಅಷ್ಟರು ಇದ್ದಾರೆ. Have your attention, please. Actually said we will take a step towards enriching the soil so that the food is available for the next generation. So why today? ஏன் இன்னைக்கு இதை பண்றோம்? இன்னைக்கு உலக மண் தினம். Today is World Soil Day. Though it comes once a year, we have reached half the world's population, which is 3.9 billion. Just to create that, make the countries, the governments to understand the importance of it and to bring a policy change, people should be behind it. So to create awareness and make people become part of it becomes vital for a policy change. So today what we are going to do is that we have a Save Soil dance. நம்மளுக்கு இந்த மண் பாப்பம்க்கு ஒரு अब सबको समझाना ये उससे ही जन्मे और उसमें समाना है मिट्टी, ये धरती का जीवित खजाना है, मिट्टी बचाना ये अब सबको समझाना ये माटी लगाओ, माटी बचाओ, हम माटी बचाओ, ये माटी बचाओ,
ಆಯಿತು. ಇವಾಗ ಆದಿಯೋಗಿಯ ದಿವ್ಯ ದರ್ಶನವನ್ನು ನೋಡಲು ಭಾಳಷ್ಟು ಜನ ಕಾಯ್ತಾ ಇದ್ದಾರೆ. ನಾನಂತೂ ಭಾಳ ಎಕ್ಸೈಟಿಂಗ್ ಆಗಿದ್ದೀನಿ. ಬನ್ನಿ ಆದಿಯೋಗಿಯ ದಿವ್ಯ ದರ್ಶನವನ್ನು ಪಡೆಯೋಣ. Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions
that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adiyogi. When his stillness lasted for years on end, curious onlookers melted away. Only 7 seekers remained, as they could not tear themselves away from him. He transmitted the profound science of yoga in its full depth and dimension. He expounded 112 methods of attainment, offering his disciples access to the deepest innards of creation. In this magnificent state of yoga, many mysteries of the created and the uncreated cascaded upon his unbridled wild hair. Devi Parvati, seeing Adiyogi reveling in ecstatic states, said, "I want to have
what you have. Show me the way. Adiyogi absorbed her and made her a part of himself, and hence he is the Ardhanari, the ideal man, where one half of him is woman. Seeing the splendor of this magnificent union, Ghanas, his constant companions, asked, "What about us?" Adiyogi said, "Just drink of me," which drove them into intoxicated raptures. Seven sages, the Saptarishis, took the sacred science of yoga in all its forms to human habitations across the planet, which turned into crucibles of civilization. ಸ್ನೇಹಿತರೆ, ಈಗ ಹೆಂಗೋ ಆದಿಯೋಗಿ ದಿವ್ಯ ದರ್ಶನ ಅಂತೂ ನೋಡಾಯಿತು. ಈಗ ಬೆಂಗಳೂರಿಂದ ಕೊಯಮತ್ತೂರಿಗೆ ಬಂದು ಹೋಗಿ ಎಷ್ಟು ಖರ್ಚಾಯಿತು ಅಂದರೆ ಟೋಟಲ್ ಬಜೆಟ್ ಎಷ್ಟಾಯಿತು ಅಂತ ನಾನು ಹೇಳ್ತೀನಿ. ಇವಾಗ ಬೆಂಗಳೂರಿಂದ ಕೊಯಮತ್ತೂರಿಗೆ 140 ಟ್ರೈನು, ಅದಾದಮೇಲೆ ಅಲ್ಲಿಂದ ಗಾಂಧಿಪುರಮಿಗೆ 10 ರೂಪೀಸು, ಅಲ್ಲಿಗೆ 150 ಆಯಿತು. ಮತ್ತು 150 ನೆಕ್ಸ್ಟ್ ಅಲ್ಲಿಂದ ಆದಿಯೋಗಿ
40 ರುಪೀಸ್, ಅಲ್ಲಿಗೆ 190 ಆಯಿತು. ನೆಕ್ಸ್ಟು ಇಲ್ಲಿ ಬಂದಮೇಲೆ ನೆಕ್ಸ್ಟು ಒಳಗೆ ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಏನಿಲ್ಲ. ಸೂರ್ಯಕೊಂಡಗೆ 20 ರುಪೀಸ್ ಟಿಕೆಟ್ ಕೊಡ್ಬೇಕಾಗತ್ತೆ, ಅಲ್ಲಿಗೆ 210 ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಮಧ್ಯಾಹ್ನ ಮೊಸರನ್ನ ತಿಂದೆ, 30 ರುಪೀಸು, 240 ಆಯಿತು. ನೆಕ್ಸ್ಟು ಇಲ್ಲಿಂದ ಕೊಯಮತ್ತೂರಿಗೆ 50 ರುಪೀಸ್ ಇಟ್ಕೊಳ್ಳೋಣಂತೆ. ಇಲ್ಲಿಂದ 50 ರುಪೀಸ್ ಅಂದರೆ 290 ಆಯಿತು. ನೆಕ್ಸ್ಟು 290 ಆದಮೇಲೆ ಅಲ್ಲಿಂದ ಕೊಯಮತ್ತೂರು, ಈಗ ಕೊಯಮತ್ತೂರಿಗೆ ಹೋಗಿ ಕೊಯಮತ್ತೂರು ಟು ಬೆಂಗಳೂರು ಆ ಟ್ರೈನ್ ಈಗ 11 ಗಂಟೆಗಿದೆ. ಆ ಟ್ರೈನ್ ಟಿಕೆಟ್ ಚಾರ್ಜ್ ಬಂದು 140 ರುಪೀಸು, ಅಲ್ಲಿಗೆ 430 ರುಪೀಸ್ ಆಯಿತು. ಟೋಟಲ್ ಬಜೆಟ್ 430 ನೋಡಿ. 430 ಮ್ಯಾಕ್ಸಿಮಮ್ ಅಂದ್ರೆ ಬೇಕಾದ್ರೆ ನೀವು ಒಂದು 20 ರೂಪಾಯಿ ಎಕ್ಸ್ಟ್ರಾನೇ ಇಟ್ಕೊಳ್ರಿ ಬೇಕಾರೆ. 400ರಿಂದ 450 ಒಳಗೆ ಬೆಂಗಳೂರಿಂದ ಕೊಯಮತ್ತೂರಿಗೆ ಬಂದು ಇಶಾ ಫೌಂಡೇಶನ್ ಹೊಡ್ಸ್ಕೊಂಡು ಹೋಗ್ಬೋದು ನೋಡಿ. ಭಾಳಷ್ಟು ಜನ ಗೊತ್ತಿಲ್ಲ, ಇದು ವೈರಲ್ ಆಗಿದೆ ನಿಜ, ಬಟ್ ಆದರೆ ಇದು ಭಾಳ ಕಾಸ್ಟ್ಲಿ ಇರುತ್ತೆ, 1000 ರೂಪಾಯಿ ಖರ್ಚಾಗುತ್ತೆ ಅಂತ ಏನೋ ಅನ್ಕೊಂಡಿರ್ಬೋದು. ಬಟ್ ಭಾಳ ಕಮ್ಮಿ ಪ್ರೈಸ್, 450 ರೂಪಾಯಿಗೆ ಒನ್ ಡೇಗೆ ಬಂದು ಆರಾಮಾಗಿ ಹೋಗ್ಬೋದು. ಇದಾಗಿತ್ತು ಬಜೆಟ್. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಗುಡ್ ನೈಟ್, ಬಾಯ್.